ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂಥರ ಕಂಟೆಸ್ಟೆಂಟ್ಗಳಾದ್ರೆ ಧ್ರುವಂತ್ ಬೇರೆ ತರಹನೇ ಕಂಟೆಸ್ಟೆಂಟ್. ತನ್ನ ಓವರ್ ಎಕ್ಸ್ಪೆಕ್ಟೇಷನ್, ನೆಸೆಸಿಟಿ ಇಲ್ಲದ ತ್ಯಾಗದಿಂದ ಸ್ಟಾರ್ಟ್ ಆದ ಪ್ರಾಬ್ಲಮ್ ಧ್ರುವಂತ್ನ ಫ್ರಸ್ಟ್ರೇಷನ್ ಪೀಕ್ಗೆ ಹೋಗಿ ಮೆಣಸು ತಿನ್ನಿಸುವ ಟಾಸ್ಕ್ನಲ್ಲಿ ಮಾತು ಕಂಟ್ರೋಲ್ ತಪ್ಪಿ ಒಂದಲ್ಲ ಒಂದು ಎಡವಟ್ಟು ಮಾಡಿಕೊಳ್ಳುತ್ತಾ ಇದ್ದಾರೆ. ಈಗ ಧ್ರುವ ಇಡೀ ಮನೆಯನ್ನೇ ಎದುರು ಹಾಕಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ನದ್ದು ಮೊದಲಿಂದಲೂ ಒಂದೇ ಒಂದು ಗೋಳು. ಅವರಿಗೆ ನಾನು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೆ, ಆದರೆ ಅದನ್ನು ಅವರು ಕಳ್ಕೊಂಡ್ರು. ಅವರಿಗೆ ಯೋಗ್ಯತೆ ಇಲ್ಲ, ಅವರಿಗೆ ನನ್ನ ಪ್ರೀತಿ ಪಡೆದುಕೊಳ್ಳುವ ಅದೃಷ್ಟ ಇಲ್ಲ ಎನ್ನುವುದು. ಆದರೆ ಈಗ ಆ ಎಕ್ಸ್ಪೆಕ್ಟೇಷನ್ ಇನ್ನೊಂದು ರೂಪ ತಾಳಿ ದ್ವೇಷಕ್ಕೆ ತಿರುಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಬೇಕಾದರೂ ಯಾರ ಮೇಲೆ ಬೇಕಾದರೂ ತಿರುಗಿ ಬೀಳಬಹುದು. ಇವತ್ತು ಫ್ರೆಂಡ್ ಆಗಿರೋದು ನಾಳೆ ದುಶ್ಮನ್ಗಳಾಗಬಹುದು. ಸೇಮ್ ಜಾನ್ವಿ ಹಾಗೂ ಅಶ್ವಿನಿ ಗೌಡ ತರ. ಇವತ್ತು ದುಶ್ಮನ್ಗಳಾಗಿರೋರು ನಾಳೆ ಫ್ರೆಂಡ್ಸ್ ಆಗಬಹುದು. ಸದ್ಯಕ್ಕೆ ಈಗ ಧ್ರುವಂತ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಿರೋದು ಅಂದರೆ ರಕ್ಷಿತಾ ಹಾಗೂ ಗಿಲ್ಲಿಯ ಮೇಲೆ. ರಕ್ಷಿತಾ ಮೇಲೆ ಯಾಕೆ ಅಂದ್ರೆ ಆಕೆಗೆ ನಾನು ತಂಗಿಯ ಸ್ಥಾನ ಕೊಟ್ಟಿದ್ದೆ, ಆದರೆ ಅವಳು ಅದನ್ನು ಉಳಿಸ್ಕೊಂಡಿಲ್ಲ ಎಂದು. ಇನ್ನು ಗಿಲ್ಲಿಯ ಮೇಲೆ ಯಾಕೆಂದ್ರೆ ಆತ ಧ್ರುವಂತನ ಪ್ರತಿ ಮಾತಿಗೂ ಕೌಂಟರ್ ಕೊಟ್ಟು ಅದನ್ನು ತಮಾಷೆಗೆ ತಿರುಗಿಸುತ್ತಿದ್ದ. ಇದು ಆತನಿಗೆ ಕೋಪ ತರಿಸಿತ್ತು. ಈ ಕೋಪವನ್ನೆಲ್ಲ ಮೆಣಸು ತಿನ್ನಿಸುವ ಟಾಸ್ಕ್ನಲ್ಲಿ ಹೊರ ಹಾಕಿದ್ದಾರೆ. ಈ ಟಾಸ್ಕ್ನಲ್ಲಿ ಪ್ರತಿಯೊಬ್ಬ ಸದಸ್ಯ ಈ ಮನೆಯಲ್ಲಿ ಯಾರು ವಿಷಕಾರಿ ಎಂದು ಇಬ್ಬರು ಸದಸ್ಯರನ್ನ ಆಯ್ಕೆ ಮಾಡಿ ಯಾಕೆ ವಿಷಕಾರಿ ಎಂದು ಹೇಳುವ ಟಾಸ್ಕ್ ಇತ್ತು. ಹಾಗೂ ಅವರು ಆಯ್ಕೆ ಮಾಡಿದ 2 ವ್ಯಕ್ತಿಗಳು ಕಾಯಿ ಮೆಣಸನ್ನ ತಿನ್ನಬೇಕಿತ್ತು. ಆಗ ಧ್ರುವಂತ್ ಈ ಮನೆಯಲ್ಲಿ ವಿಷಕಾರಿಯಾದ ಇಬ್ಬರು ವ್ಯಕ್ತಿಗಳು ಗಿಲ್ಲಿ ಹಾಗೂ ರಿಷಾ ಎಂದು ತೆಗೆದುಕೊಳ್ಳುತ್ತಾನೆ. ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಂಡ ಧ್ರುವಂತ್ ತಮಾಷೆ ಮಾಡುವ ಭರದಲ್ಲಿ ಇನ್ನೊಬ್ಬರನ್ನ ತುಂಬಾ ಹೀಯಾಳಿಸಿ ಮಾತನಾಡುತ್ತಾನೆ. ಕಾಮಿಡಿ ಮಾಡಿ ಹೀರೋ ಆಗುವ ಭರದಲ್ಲಿ ಇನ್ನೊಬ್ಬರನ್ನು ನೋಯಿಸಿ ಮಾತನಾಡುತ್ತಾನೆ. ಅವರ ಇಮೇಜ್ನ, ಸೆಲ್ಫ್ ರೆಸ್ಪೆಕ್ಟ್ನ ಡ್ಯಾಮೇಜ್ ಆಗೋ ಹಾಗೆ ವರ್ತಿಸುತ್ತಾರೆ. ಹಾಗಾಗಿ ತನ್ನ ಆಯ್ಕೆ ಗಿಲ್ಲಿ ಎಂದು ಹೇಳುತ್ತಾರೆ. ಆಗ ಗಿಲ್ಲಿ, ಮೊನ್ನೆ ನೀವು ಕಳಪೆ ಕೊಡುವಾಗ ಗಿಲ್ಲಿಯವರ ಕಾವ್ಯ ಎಂದು ಹೇಳ್ತೀರಾ? ಆಗ ಇನ್ನೊಬ್ಬರಿಗೆ ನೋವಾಗುತ್ತಂತೆ ಅಂದುಕೊಳ್ಳೋದಿಲ್ವಾ? ನಾನು ನಿನಗೆ ರೇಗಿಸ್ತಾ ಇದ್ದೀನಿ ಅಂತ ಅಂದ್ರೆ ನೀನು ನನ್ನ ರೇಗಿಸು, ನೀನು ನನ್ನ ಕಾಲೆಳಿ ಎಂದು ಗಿಲ್ಲಿ ಹೇಳುತ್ತಾನೆ. ಆಗ ಧ್ರುವಂತ್ ಅದು ನನ್ನಿಷ್ಟ ಎಂದು ಹೇಳುತ್ತಾನೆ. ಅದಕ್ಕೆ ಗಿಲ್ಲಿ ಇದು ನನ್ನ ಇಷ್ಟ ಎಂದು ಹೇಳ್ತಾನೆ. ನಂತರ ಗಿಲ್ಲಿ ಸರದಿ ಬಂದಾಗ ಗಿಲ್ಲಿ ಕೂಡ ಧ್ರುವಂತನ್ನು ಆಯ್ಕೆ ಮಾಡುತ್ತಾನೆ. ಗಿಲ್ಲಿ ಧ್ರುವಂತ್ಗೆ ಬೇರೆಯವರಿಗೆಲ್ಲ ಹೋಲಿಸಿದರೆ ಅಣ್ಣ ಜಾಸ್ತಿ ವಿಷ ಕಾಡ್ತಾನೆ. ಹೇಗಂದ್ರೆ ಎಲ್ರೂ 5 ನಿಮಿಷ ವಿಷ ಕಾರಿದ್ರೆ ಅಣ್ಣ 5 ಗಂಟೆ ವಿಷ ಕಾಡ್ತಾನೆ. ಇವರ ಮೆಂಟಾಲಿಟಿ ಹೇಗಿದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನೊಬ್ಬನೇ ಕರೆಕ್ಟ್ ಆಗಿದ್ದೇನೆ, ಎಲ್ಲ ಫೂಟೇಜ್ಗೋಸ್ಕರ ಬಂದಿರೋದು ಅಂತಾನೆ. ಇವರಿಗೆ ಫೂಟೇಜ್ ಬೇಡ್ವಾ? ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಸರಿಯಾಗಿ ಭೇಟಿಯಾಡ್ತೀಯಾ? ಅಭಿ ಬೆಳಿಗ್ಗೆ ಸಿಕ್ಕಾಕೊಂಡಿಲ್ವಾ? ಹಾಗೆ ಯಾರಾದ್ರೂ ಒಬ್ಬರೇ ಸಿಗ್ತಾರೆ, ಅವರನ್ನ ಹಾಕೊಂಡು ಸರಿಯಾಗಿ ಚಚ್ಚಿ ಬಿಸಾಡ್ತೀಯಾ ಅಂತ ಗಿಲ್ಲಿ ಧ್ರುವಂತ್ಗೆ ವಿಷಕಾರಿ ಅಂತಾನೆ. ಆಗ ಧ್ರುವಂತ್, ನಾನು ಯಾರನ್ನಾದ್ರೂ ಕಂಡಮ್ ಮಾಡಿ ಫೂಟೇಜ್ ತಗೊಳ್ತಾ ಇಲ್ಲ. ಮೊದಲನೇದಾಗಿ ಈ ಶೋಗೆ ಬಂದಾಗಿನಿಂದ ತಾನು ಬನಿಯನ್ ಹಾಕೊಂಡು ತಾನು ಬಡವನಾಗಿ ಬಹಳ ಒಂದು ಅಮಾಯಕನಾಗಿ ಮುಖವಾಡ ಹಾಕೊಳ್ತಾ ಇರೋದು ಯಾರು? ಚಂದ್ರಣ್ಣನಿಂದ ನನಗೆ ಗೊತ್ತಾಗುತ್ತೆ. ಅಣ್ಣ MG ಹೆಕ್ಟರ್ ಕಾರಿನಲ್ಲಿ ಓಡಾಡ್ತಾನೆ, ಅಣ್ಣನತ್ರ ಒಂದು 100 ಕುರಿ ಇದೆ ಅಂತ ಬ್ಯಾಕ್ಗ್ರೌಂಡ್ ಗೊತ್ತಾಗತ್ತೆ. ಆಮೇಲೆ ಗೊತ್ತಾಗತ್ತೆ ಒಬ್ಬರದ್ದು ರಿಯಲ್ ಮುಖವಾಡ. ಬಟ್ಟೆ ಹಾಕದೆ ಬನಿಯನ್ ಹಾಕೊಂಡು ಬಟ್ಟೆ ವಾಶ್ ಮಾಡದೆ ಕೆರ್ಕೊಂಡಿರೋದು ಏನ್ ಪೋರ್ಟ್ರೇ ಮಾಡೋದಿಕ್ಕೆ ಅಂತ. ಜನರು ಡಿಸೈಡ್ ಮಾಡ್ತಾರೆ ಯಾರು ವಿಷ್ಕಾರಿ ಅಂತ. ಅವರೇ ಡಿಸೈಡ್ ಮಾಡ್ಲಿ. ಎಲ್ಲಿ ಯಾರಾದ್ರೂ ಸ್ಟ್ರಾಂಗ್ ಅಂತ ಗೊತ್ತಾದಾಗ ಅವರ ಚರಿತ್ರೆ ಹರಣ ಮಾಡಿ ಅವರನ್ನ ಕಂಡಮ್ ಮಾಡಿ ತಾನು ಕಿಲಾಡಿಯಾಗಿ ಇನ್ನೊಬ್ಬರನ್ನ ವಿಲನ್ ಮಾಡಿ ದೊಡ್ಡ ಹೀರೋ ಆಗೋ ಪ್ರವೃತ್ತಿ ಇರೋ ನೀನು ತನ್ನನ್ನ ತಾನು ದೊಡ್ಡ ಕಾಮಿಡಿಯನ್ ಅನ್ಕೊಂಡು ಇನ್ನೊಬ್ಬರನ್ನ ಜೋಕರ್ ಮಾಡ್ತೀಯಾ? ಇದನ್ನ ಕಾಮಿಡಿ ಅಂತ ಹೇಳಲ್ಲ, ಇದನ್ನ ಪರ್ಸನಲ್ ಟಾರ್ಗೆಟ್ ಅಂತಾರೆ. ಯಾರ ಚರಿತ್ರೆಯನ್ನು ಹಾಳು ಮಾಡೋಕ್ಕೂ ನೀನು ಹೇಸಲ್ಲ, ನೀನೊಬ್ಬ ದೊಡ್ಡ ಗಿಲ್ಲಿ ನಟ. ಇದನ್ನ ಬಯಲ್ ಮಾಡ್ತಾ ಇರೋದು ನಾನು ಅನ್ಸುತ್ತೆ ಎಂದು ಧ್ರುವಂತ್ ಗಿಲ್ಲಿಗೆ ಹೇಳ್ತಾರೆ. ಆಗ ಇದಕ್ಕೆ ಗಿಲ್ಲಿ ಕೌಂಟರ್ ಆಗಿ, ನಾನ್ ಯಾವತ್ತಾರು ನಿನ್ಗೆ ಬಡವ ಅಂತ ಹೇಳಿದಿನ? ಬಡವ ಮಾತ್ರ ಬನಿಯನ್ ಹಾಕ್ತಾನ, ಬೇರೆ ಯಾರು ಹಾಕಲ್ವಾ? MG ಹೆಕ್ಟರ್ ಇರೋದು ಹೌದು, ಅದು ಸೆಕೆಂಡ್ ಹ್ಯಾಂಡ್ ತೆಗೆದುಕೊಂಡಿದ್ದು. 100 ಕುರಿ ಇದೆ ಅಂತ ಹೇಳ್ತೀಯಲ್ವಣ್ಣ? 100 ಕುರಿ ಇಟ್ಕೊಂಡು ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆದ್ರೆ ಇನ್ನೂ ಕುರಿ ತಂದಿಲ್ಲ. ಫಾರ್ಮ್ ಇಡ್ಬೇಕಂತ ಅನ್ಕೊಂಡಿದೀನಿ, ಅದನ್ನು ನೀನ್ ಹೇಳ್ತಾ ಇದೀಯಾ? ಎಲ್ಲ ನೀವೇ ಅನ್ಕೊಂಡಿರೋದು, ಎಲ್ಲ ಅಣ್ಣ ಅನ್ಕೊಂಡಂಗೆ ಆಗೋದು. ಹೋದ್ ವಾರ ಮಲ್ಲಮ್ಮ ಹೋಗ್ತಾರೆ ಅನ್ಕೊಂಡಿದ್ದ, ಅವ್ರು ಹೋದ್ರು. ಮುಂದಿನ ವಾರ ಚಂದ್ರಣ್ಣ ಹೋಗ್ತಾರೆ ಅನ್ಕೊಂಡಿದ್ದ, ಅವ್ರು ಹೋದ್ರು. ಅಣ್ಣ ಯಾರನ್ನ ಅನ್ಕೊಳ್ತಾರೋ ಅವರನ್ನೇ ಕಳಿಸೋದು. ಎಲ್ಲ ಜಾಗ್ರತೆ ಆಗಿರಿ. ಮೋಸ್ಟ್ಲಿ ಮುಂದಿನ ವಾರ ಅಶ್ವಿನಿ ಮೇಡಮ್ ನೀವೇ ಹೋಗೋದನ್ಸುತ್ತೆ, ಸ್ವಲ್ಪ ಜಾಗ್ರತೆ ಎಂದು ಅಶ್ವಿನಿ ಗೌಡಗೆ ಹೇಳ್ತಾನೆ. ಈ ಒಂದು ಟಾಸ್ಕ್ ಮೂಲಕ ಧ್ರುವಂತ್ ಇಡೀ ಮನೆಯ ವಿರುದ್ಧ ನಿಲ್ಲುವಂತಾಗುತ್ತೆ. ಬಿಗ್ ಬಾಸ್ ಶುರುವಾದಾಗ ಧ್ರುವಂತ್ ಮಾಡಿದಿಷ್ಟೇ ಒಂದೇ ಒಂದು ತ್ಯಾಗ, ಅದು ಇಂದು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಆತ ಅಂದು ಟೀಮ್ಗಾಗಿ ಬಿಟ್ಟುಕೊಟ್ಟ ತ್ಯಾಗವನ್ನ ಯಾರೂ ಕೂಡ ತ್ಯಾಗ ಎಂದು ಪರಿಗಣಿಸಿರಲಿಲ್ಲ.
ಗೇಮ್ ಸ್ಟ್ರಾಟಜಿ ಇರಬೇಕು ಅಥವಾ ಸಿಂಪತಿಗೋಸ್ಕರ ಹೀಗ್ ಮಾಡ್ತಾ ಇದ್ದಾನೆ ಅಂತ ಶುರುವಾದದ್ದು ನಂತರ ಧ್ರುವಂತ್ ಆಲೋಚಿಸುವ ದಿಕ್ಕನ್ನೇ ಬದಲಾಯಿಸಿತು. ಮಾತಿಗೆ ಮಾತು ಬೆಳೆಯಿತು, ಆತನ ಫ್ರಸ್ಟ್ರೇಷನ್ ಪೀಕ್ಗೆ ಹೋಯಿತು. ಕೊನೆಗೆ ಆತನ ಮಾತುಗಳೆಲ್ಲ ಕಂಟ್ರೋಲ್ ತಪ್ತಾ ಹೋಯಿತು. ಫೈನಲಿ ಆತ ಫೇಕ್ ಎನ್ನುವ ಮಟ್ಟಿಗೆ ತಂದು ನಿಲ್ಲಿಸಿದೆ. ಬಿಗ್ ಬಾಸ್ ಮನೆಯಲ್ಲಿ ತ್ಯಾಗ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಅದು ತ್ಯಾಗ ಅನ್ಸೋಕ್ಕಿಂತ ಜಾಸ್ತಿ ಸಿಂಪತಿ ಅಥವಾ ಗೇಮ್ ಸ್ಟ್ರಾಟಜಿ ಅಂದೇ ಅನ್ಸುತ್ತದೆ.